A beautiful prayer is mentioned in the book of Psalm 25, verse number 4 and 5, especially if you are confused in your life. Show me your ways and teach me your paths. Guide me in your truth. Hallelujah. Amen. And David is praying for directions. Amen. He is not praying the answers, but he is praying for direction. ದಾವಿದನ ಪ್ರಾರ್ಥನೆ ಬಹಳ ಸುಂದರವಾದಂಥ ಪ್ರಾರ್ಥನೆ. ಕೀರ್ತನೆ 25:4 ಮತ್ತು 5ನೇಯ ವಚನದಲ್ಲಿ, ನಿನ್ನ ಮಾರ್ಗಗಳನ್ನು ನನಗೆ ನೀನು ತೋರಿಸು, ನಿನ್ನ ಮಾರ್ಗವನ್ನು ನನಗೆ ಉಪದೇಶ ಮಾಡು, ನಿನ್ನ ಸತ್ಯದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಉತ್ತರಗಳನ್ನು, ಆತನಿಗೆ ಬೇಕಾದಂಥ ಉತ್ತರಗಳನ್ನು ಪ್ರಾರ್ಥಿಸ್ತಾ ಇಲ್ಲ. ಸೊ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪೋಸ್ಚರ್ ಇನ್ ಪ್ರೇಯರ್ ಈಸ್ ಸರೆಂಡರಿಂಗ್ ಅವರ್ ಸೆಲ್ವ್ಸ್ ಟು ದ ಲಾರ್ಡ್. ಹಾಲೆಲೂಯಾ, ಆಮೆನ್. ಪ್ರಾರ್ಥನೆಯಲ್ಲಿ ಒಂದು ಭಾಳ ಮುಖ್ಯವಾದಂಥ ಸ್ಥಾನ ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವಂಥ ಸಂಗತಿ. ಸೊ ವೆನ್ ಯು ಆರ್ ಕನ್ಫ್ಯೂಸ್ಡ್, ಪ್ರೇ ದಿಸ್ ಪ್ರೇಯರ್. ಮೇ ಬಿ ಯು ಆರ್ ಕನ್ಫ್ಯೂಸ್ಡ್ ಅಬೌಟ್ ಸಮಥಿಂಗ್ ಇನ್ ಲೈಫ್. ಬಹುಶಃ ನೀನು ಯಾವುದೋ ಒಂದು ವಿಷಯದಲ್ಲಿ ಗಲಿಬಿಲಿಗೊಂಡಿದ್ದಿ, ಏನು ಮಾಡಬೇಕು ಅಂತ ತೋಚಿಸ್ತಾ ಇಲ್ಲ. ಶೋ ಮೀ ಯೋರ್ ವೇಸ್. ಹಾಲೆಲೂಯಾ. ಟೀಚ್ ಮೀ ಯೋರ್ ಪಾತ್. ಲೀಡ್ ಮೀ ಇನ್ ಟು ಯೋರ್ ಟ್ರೂತ್. ಆಮೆನ್. Hallelujah. The Spirit of God will take control. Hallelujah. And He will lead you. We need to come as we are before God. With all of our human weaknesses, we can come to God. That is the privilege we have in Christ Jesus. What a friend we have in Jesus. ನಮ್ಮೆಲ್ಲ ಬಲಹೀನತೆಗಳೊಟ್ಟಿಗೆ ನಾವು ದೇವರ ಬಳಿಗೆ ನಾವು ಬರಬಹುದು. ಯೇಸು ನಮಗೆಂತ ಮಿತ್ರ. God bless His word. Amen.